ಜಾತಿ ಗಣತಿ ಸಂಪೂರ್ಣ ಅವೈಜ್ಞಾನಿಕವಾಗಿದೆ. ಪ್ರಾಕ್ಟಿಕಲ್ ಆಗಿ ಎಲ್ಲೂ ಕೂಡ ಗಣತಿ ಮಾಡಿಲ್ಲ. ಈಗ ಉದಾಹರಣೆಗೆ ನಮ್ಮ ಮನೆಗಳಿಗೆ ಬಂದು ಅವ್ರು ಕೇಳಿಲ್ಲ, ನಮ್ಮನ್ನು ಕೇಳಿಲ್ಲ ನಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ಅಂತ. ಅಂದರೆ ಅಂದಾಜು ಮೇಲೆ ಇವರಿಗೆ ಮನಸ್ಸಿಗೆ ಹೆಂಗೆ ಬೇಕೋ ಹಂಗೆ ಮಾಡಿಕೊಂಡು ಇವತ್ತು ಯಾವ್ಯಾವುದೋ ದುರುದ್ದೇಶ ಒಳಗಿಟ್ಕೊಂಡು ಜಾತಿ ಗಣತಿಯನ್ನು ಮಾಡಿ ರಾಜ್ಯದಲ್ಲಿ ಜಾತಿಗಳ ಮಧ್ಯೆ ಜಗಳ ಹಚ್ಚುವಂಥ ಕೆಲಸವನ್ನು ಈ ರಾಜ್ಯದ ಮುಖ್ಯಮಂತ್ರಿಗಳು ಮಾಡ್ತಾಯಿದ್ದಾರೆ. ಇದು ಸಂಪೂರ್ಣವಾಗಿ ಇದನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ನಮಗೆ ಜಾತಿ ಗಣತಿಗೆ ನಾವು ಯಾರೂ ವಿರೋಧ ಇಲ್ಲ. ನೀವು ಜಾತಿ 11 ವರ್ಷ ಹಿಂದೆ ಮಾಡಿದ್ದು ಅಂತ ಹೇಳ್ತಾರೆ. 11 ವರ್ಷ ಹಿಂದೆ ಮಾಡಿದ್ದು ಇವತ್ತು ಹಾಗೆ ಆಗ್ತದೆ. ಅವತ್ತಿಗೆ ಇವತ್ತು ಪಾಪ್ಯುಲೇಷನ್ ಭಾಳಷ್ಟು ಬದಲಾವಣೆ ಆಗಿದೆ. ಮತ್ತು ಸಂಪೂರ್ಣವಾಗಿ ನೀವು ಪ್ರತಿಯೊಂದು ಮನೆಗಳಿಗೆ ಹೋಗಿ ತುಂಬ ಹಣ ವೆಚ್ಚ ಮಾಡಿದ್ದಾರೆ. 65 ಕೋಟಿ 67 ಕೋಟಿ ಖರ್ಚು ಮಾಡಿದ್ವಿ ಅಂತ ಹೇಳ್ತಾರೆ ಹೊರತು, ಆದರೆ ಹಣ ಸರಿಯಾಗಿ ಸದ್ವಿನಿಯೋಗ ಆಗಿಲ್ಲ, ದುರುಪಯೋಗ ಆಗಿದೆ. ಎಲ್ಲೋ ಕಟ್ಟಿ ಮೇಲೆ ಕೂತ್ಕೊಂಡು ಯಾರ್ಯಾರು ಏನು ಹೇಳ್ತಾರೆ ಅದನ್ನು ಮಾಡ್ಕೊಂಡು ಬಂದಾರ ಹೊರತು ಸಂಪೂರ್ಣವಾದ ಜಾತಿ ಗಣತಿ ಆಗಿಲ್ಲ. ಹಾಗಾಗಿ ಇದು ಅವೈಜ್ಞಾನಿಕ, ಇದನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ನಾವು ಖಂಡಿತವಾಗಿ ವಿರೋಧಿಸ್ತೀವಿ. ಕೆಲವೊಂದಿಷ್ಟು ಮಠಾಧೀಶರೆಲ್ಲ ರಾಜಕೀಯ ಗಣ್ಯರಿಗೆ, ವ್ಯಕ್ತಿಗಳಿಗೆಲ್ಲ, ಶಾಸಕರಿಗೆ ಕರೆ ಮಾಡಿ ನೀವೇನು ಮುಂದೆ ಅದು ಕ್ರಮ ತೊಗೊಳಕ್ಕೆಲ್ಲ ಅಂತ ಕರೆಗಳು ಮಾಡ್ತಾ ಇದ್ದಾರೆ. ಮಠಾಧೀಶರು ಶಾಸಕರುಗಳು ಕರೆ ಮಾಡೋಕ್ಕಿಂತ ಮಠಾಧೀಶರ ನೇತೃತ್ವ ವಹಿಸಬೇಕು. ಇಂಥ ಸಮಯದಲ್ಲಿ ಮಠಾಧೀಶರು ಹೊರಗಡೆ ಬಂದು ಈ ಸಮಾಜದಿಂದ ಮಠಾಧಿಪತಿಗಳಾದಂಥವರು ಸಮಾಜವನ್ನು ರಕ್ಷಣೆ ಮಾಡುವಂಥ ಕೆಲಸವನ್ನು ಮಾಡಬೇಕಾಗಿದೆ. ಅವರೇ ಮುಂದೆ ಬಂದು ಕರೆ ಕೊಟ್ಟು ಎಲ್ಲ ಮುಂದೆ ನಿಂತ್ಕೊಂಡು ಈ ಒಂದು ಪ್ರತಿಭಟನೆಯನ್ನು ಮಾಡಬೇಕು ಅಂತೇಳಿ ನಾನು ಮಠಾಧೀಶರಲ್ಲಿ ವಿನಂತಿಯನ್ನು ಮಾಡ್ತೀನಿ. ಲಿಂಗಾಯತ ನಾಯಕರು ಏನಾದರೂ ಸಭೆಗೆ ಮಾಡ್ತೀರಾ ಸರ್? ನಾವು ಇಲ್ಲಿವರೆಗೂ ಆ ಥರ ಯೋಚನೆ ಮಾಡಿಲ್ಲ. ಅದಕ್ಕೆ ನಮ್ಮ ಹಿರಿಯರಾದಂಥ ಶಿವಶಂಕರಪ್ಪನವರು ಇದ್ದಾರೆ, ಅಖಿಲ ಭಾರತ ವೀರಶೈವ ಮಹಾಸಭಾ ಅಧ್ಯಕ್ಷರು ಇದ್ದಾರೆ. ಅವರು ಅದನ್ನು ತೀರ್ಮಾನ ಮಾಡಿ ಕರೆ ಕೊಟ್ಟರೆ ಖಂಡಿತವಾಗಿ ಸಭೆ ಮಾಡ್ತೀವಿ. ನಾಳೆ ನಾಡ್ದಲ್ಲಿ ಮಾಡ್ತಾರೆ ಅಂತೇಳಿ ಮಾಡಿದರೆ ಖಂಡಿತವಾಗಿ ಸಭೆಗೆ ಹೋಗ್ತೀವಿ, ಭಾಗವಹಿಸ್ತೀವಿ, ಈ ಪ್ರತಿಭಟನೆಯಲ್ಲಿ ಕೂಡ ಪಾಲ್ಗೊಳ್ತೀವಿ. ಮತ್ತು ಜಾರಿಗೆ ತಂದೆ ತರ್ತೀವಿ ಅಂತಂದರೆ ಏನು ಮಾಡ್ತೀವಿ ಸರ್? ಈಗ ಆಲ್ರೆಡಿ ಬೇಡ ಅಂತ ನಾಳೆ 17ಕ್ಕೆ ನೋಡಿ, ಜಾಸ್ತಿ ತೋರಿಸಿದ್ದಾರೆ. ಹಠಕ್ಕೆ ಬಿದ್ದು ಇವರು ಜಾತಿ ಗಣತಿಯನ್ನು ಜಾರಿಗೆ ತರಕ್ಕೆ ಹೊರಟ್ರೆ ಮುಂದೆ ಭಾಳ ದುಷ್ಪರಿಣಾಮ ಆಗ್ತದೆ. ರಾಜ್ಯದಲ್ಲಿ ಅಲ್ಲೋಲ ಕಲ್ಲ ಆಗ್ತದೆ, ರಕ್ತಕ್ರಾಂತಿ ಆಗ್ತದೆ. ಅಲ್ಲ ಸರ್, ಈಗ ಲಿಂಗಾಯತರಲ್ಲೇ ಮತ್ತೆ ಡಿವೈಡ್ ಮಾಡ್ತಕ್ಕಂಥದ್ದು ಸಮಾಜ. ನೋಡ್ರಿ, ಲಿಂಗಾಯತರಲ್ಲಿ ಡಿವೈಡ್ ಮಾಡಿದ್ದು ಭಾಳ ದೊಡ್ಡ ಅಪರಾಧ. ಈಗ ಅದು ಆಯಾಯ ಸಂಸ್ಕೃತಿಗೆ ಹೊಂದ್ಕೊಂಡಂಗೆ, ಬಟ್ ಎಲ್ಲ ಲಿಂಗಾಯತರು ಒಂದೇ. ಇಡೀ ವೀರಶೈವರು ಇರ್ಬೋದು, ಲಿಂಗಾಯತರು ಇರ್ಬೋದು, ಲಿಂಗವನ್ನು ಯಾರು ಹಾಕ್ಕೊಂಡಾರೆ, ಶಿವದಾರ ಯಾರು ಹಾಕ್ಕೊಂಡಾರೆ, ಲಿಂಗು ಯಾರು ಹಾಕ್ಕೊಂಡಿದ್ದಾರೆ, ಎಲ್ಲ ಒಂದೇ. ಆದರೆ ಇಲ್ಲಿ ಅದನ್ನು ಬದಲಾವಣೆ ಮಾಡಿ ಅದನ್ನು ಬೇರೆ ಬೇರೆ ತೋರಿಸಿ ಇವರು ಕಡಿಮೆ ಇದ್ದಾರೆ ಅಂತ ತೋರ್ಸಕ್ಕೊಟ್ಟಿರೋದು ಈ ಲಿಂಗಾಯತ ಜನಾಂಗಕ್ಕೆ ಮಾಡುವಂಥ ಒಂದು ಅಪಮಾನ ಮತ್ತು ಅಗೌರವ ಅಂಥೇಳಿ ಭಾವಿಸ್ತೀನಿ.